ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ದಿನಾಂಕ 19/5/2024ರಂದು ಕ್ಲಾಸಿಕ್ ಸಂಸ್ಥೆ ಧಾರವಾಡ ಅವರು ವಿಲೇಜ್ ಅಕೌಂಟೆಂಟ್ ಆಫೀಸರ್ ಮತ್ತು BMTC ಹುದ್ದೆಗಳಿಗೆ ಸಂಬಂಧಪಟ್ಟಂಗೆ ಗ್ರಾಮ ಆಡಳಿತಾಧಿಕಾರಿ ಈ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಮಾದರಿ ಪರೀಕ್ಷೆಯನ್ನು ನಡೆಸಿದ್ರು. ಅದರ ಪೇಪರ್ 1ನ ಕೀ ಉತ್ತರಗಳನ್ನು ಮತ್ತು ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಿಮ್ಗೆ ಏನಾದರೂ ಕ್ವಶನ್ ಪೇಪರ್ ಬೇಕು ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ಲಿರುವಂಥ ಟೆಲಿಗ್ರಾಮ್ ಜಾಯ್ನ್ ಆಗಿ ಅಥವಾ ವೆಬ್ಸೈಟಲ್ಲೂ ಕೂಡ ಅಪ್ಡೇಟ್ ಮಾಡಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅವೈಲೇಬಲ್ ಇರುತ್ತೆ. ಪ್ರಶ್ನೆ ಸಂಖ್ಯೆ 1, ಡಿಜಿಟಲ್ ಇಂಡಿಯಾ ಕುರಿತು ಕೊಟ್ಟಿರುವಂಥ ಹೇಳಿಕೆಗಳನ್ನು ಗಮನಿಸಿ. ಭಾರತ ಡಿಜಿಟಲ್ ಇಂಡಿಯಾ ರೂಪಾಂತರದಿಂದ ಕಾಮರ್ಸ್ ಕ್ಷೇತ್ರದ ಬೆಳವಣಿಗೆ ವೇಗವಾಗಿ ಹೆಚ್ಚಿದೆ. 2030ರ ವೇಳೆಗೆ 1 ಬಿಲಿಯನ್ ಭಾರತೀಯರು ಇಂಟರ್ನೆಟ್ ಬಳಕೆದಾರರಾಗುತ್ತಾರೆ. ಮೇಲಿನ 2 ಹೇಳಿಕೆ ಸರಿ, ಮೇಲಿನ 2 ತಪ್ಪು ಅಂತಿದೆ. ಸೊ ಡಿಜಿಟಲ್ ಇಂಡಿಯಾಗೆ ಸಂಬಂಧಪಟ್ಟಂಗೆ 2 ಹೇಳಿಕೆಗಳು ಸರಿಯಾಗಿರೋದ್ರಿಂದ ಆಪ್ಷನ್ 3 ಮೇಲಿನ 2 ಸರಿ ಅನ್ನೋ ಆಯ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿಯ ಮುಖ್ಯಸ್ಥರು ಪ್ರೆಸೆಂಟ್ ಯಾರಿದ್ದಾರೆ? ಸೊ VVS ಲಕ್ಷ್ಮಣ್ ಅವರು ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿಯ ಪ್ರಸ್ತುತ ಮುಖ್ಯಸ್ಥರಾಗಿರ್ತಾರೆ. ರಾಷ್ಟ್ರೀಯ ಏಕತಾ ದಿನದ ಕುರಿತು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ವಿಡಿಯೋನ ಪಾಸ್ ಮಾಡಿ ಹೇಳಿಕೆಗಳನ್ನು ಓದ್ಕೊಳ್ಳಿ. ರಾಷ್ಟ್ರೀಯ ಏಕತಾ ದಿನವನ್ನಾಗಿ ಆಚರಿಸಲು ನರೇಂದ್ರ ಮೋದಿಯವರು 2014ರಂದು ಕರೆ ಕೊಟ್ಟರು, ಸರಿಯಿದೆ. ಸರ್ದಾರ್ ವಲ್ಲಭಾಯ್ ಪಟೇಲರ ಜನ್ಮದಿನವನ್ನು ಕೇಂದ್ರ ಗೃಹ ಸಚಿವಾಲಯ ರಾಷ್ಟ್ರೀಯ ಏಕತಾ ದಿನ ಅಂತ ಆಚರಣೆ ಮಾಡುತ್ತೆ, ಸರಿಯಿದೆ. ಪಟೇಲರ ಗೌರವಾರ್ಥವಾಗಿ 2018ರ ಅಕ್ಟೋಬರ್ 31ರಂದು ಪಟೇಲರ 182 ಮೀಟರ್ ಉದ್ದದ ಉಕ್ಕಿನ ಪ್ರತಿಮೆಯನ್ನು ನರ್ಮದಾ ನದಿಯ ಮೇಲೆ ನಿರ್ಮಿಸಲಾಗಿದೆ. ಎಲ್ಲ ಸರಿ ಇರೋದ್ರಿಂದ ಆಪ್ಷನ್ 4 ಮೇಲಿನ ಎಲ್ಲವೂ ಸರಿಯಾಗಿದೆ. 2023ರಲ್ಲಿ ಟರ್ಕಿಶ್ ಗಣರಾಜ್ಯವು ತನ್ನ ಎಷ್ಟನೇ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡಿತು? ಸರಿಯಾದ ಉತ್ತರ 100ನೇ ವಾರ್ಷಿಕೋತ್ಸವವನ್ನು ಟರ್ಕಿಶ್ ಸಾಮ್ರಾಜ್ಯ ಆಚರಣೆ ಮಾಡಿಕೊಂಡಿದೆ. ಮುಂದಿನ ಹೇಳಿಕೆಗಳನ್ನು ನೀವು ಗಮನಿಸ್ಬೋದು. ಮಹಾಬಲಿಪುರಂ ಶಿಲ್ಪ ಸಾಕ್ಷ್ಯತೆಯನ್ನು ಗಮನಿಸಿ ಸರಿಯಾದದನ್ನು ಗುರುತಿಸಬೇಕು. ಸೊ ಈ ಪ್ರಶ್ನೆಗೆ ಆಪ್ಷನ್ 1 ಮೇಲೆ ಕೊಟ್ಟಿರ್ತಕ್ಕಂಥ 3 ಹೇಳಿಕೆಗಳು ಕೂಡ ಸರಿಯಾಗಿವೆ. ಆಯ್ಕೆ 1 ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು ಮಿಷನ್ ಇಂಡಿಯಾ ಅಟ್ 2047ಗೆ ಸಂಬಂಧಪಟ್ಟಂಗೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಗಳನ್ನು ವಿಡಿಯೋನ ಪಾಸ್ ಮಾಡಿ ಓದ್ಕೊಳ್ಳಿ. ಕೊಟ್ಟಿರ್ತಕ್ಕಂಥ 3 ಹೇಳಿಕೆಗಳು ಕೂಡ ಸರಿ ಇದೆ. ಆಪ್ಷನ್ 4 ಮೇಲಿನ ಎಲ್ಲವೂ ಸರಿಯಾಗಿದೆ. ಈ ಕೆಳಗೆ ನೀಡಿರುವ ಹೇಳಿಕೆಗಳನ್ನು ಗಮನಿಸಿ ಅಂತ ಮುಂದಿನದಿದೆ. ಕೃಷಿ ಸಿಂಚಾಯಿ ಯೋಜನೆ 5 ಜಿಲ್ಲೆಗಳಲ್ಲಿ ಬಾಗಲಕೋಟೆ, ಬೆಳಗಾವಿ, ಮಂಡ್ಯ, ರಾಮನಗರ, ಉತ್ತರ ಕನ್ನಡ ಈ 5 ಜಿಲ್ಲೆಗಳಲ್ಲಿದೆ. ಒಟ್ಟು 15,000 ಹೆಕ್ಟೇರ್ ಪ್ರದೇಶದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಕೃಷಿ ಸಿಂಚಾಯಿ ಯೋಜನೆ ಜಲನಯನ ಅಭಿವೃದ್ಧಿ ಘಟಕ 2.0 ಯೋಜನೆ ಅಡಿಯ ಹೆಚ್ಚುವರಿ ಯೋಜನೆಗಳ ಜಾರಿ ಮಾಡಲು ಒಪ್ಪಿಗೆಯನ್ನು ನೀಡಲಾಗಿದ್ದು, ಇದಕ್ಕೆ 38 ಕೋಟಿ ರೂಪಾಯಿಗಳ ವೆಚ್ಚವನ್ನು ಮೀಸಲಿಡಲಾಗಿದೆ. 3 ಹೇಳಿಕೆಗಳು ಸರಿಯಾಗಿವೆ, ಹಾಗಾಗಿ ABC 3 ಸರಿ. ಈ ಕೆಳಗೆ ನೀಡಿರುವ ಹೇಳಿಕೆಗಳನ್ನು ಗಮನಿಸಿ ಅಂತ ಮುಂದಿನದಿದೆ. 8ನೇ ಪ್ರಶ್ನೆ. ಇಲ್ಲಿ ಕೂಡ ನೀವು ಓದ್ಕೋಬೋದು. ಎಲ್ಲ ಹೇಳಿಕೆಗಳು ಕರೆಕ್ಟ್ ಇದೆ. 3 ಹೇಳಿಕೆಗಳನ್ನು ಓದ್ಕೊಳ್ಳಿ. ಇನ್ನು 9ನೇ ಪ್ರಶ್ನೆಗೆ ಹೋಗೋಣ. ಹೊಸ ಶಿಕ್ಷಣ ನೀತಿ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ 3 ಹೇಳಿಕೆಗಳು ಕೂಡ ಕರೆಕ್ಟ್ ಇದೆ. 9ನೇ ಪ್ರಶ್ನೆಗೂ ಕೂಡ ವಿಡಿಯೋನ ಪಾಸ್ ಮಾಡಿ ಓದ್ಕೊಳ್ಳಿ. ಆಪ್ಷನ್ 4 ಮೇಲಿನ ಎಲ್ಲವೂ ಸರಿ ಇದೆ. ವಿಶ್ವಕಪ್ನಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಿರುವ ನ್ಯೂಜಿಲೆಂಡ್ ಆಟಗಾರ ರಚಿನ್ ರವೀಂದ್ರ 2023ರ ICC ಯಾವ ತಿಂಗಳ ಆಟಗಾರ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ? 2023ರಲ್ಲಿ ಯಾವ ತಿಂಗಳ ಆಟಗಾರ ಪ್ಲೇಯರ್ ಆಫ್ ದಿ ಮಂತ್ ಅವಾರ್ಡನ್ನು ICC ಕೊಡುತ್ತೆ. ಆ ಪುರಸ್ಕಾರವನ್ನು ಅವರು ಅಕ್ಟೋಬರ್ 2023ರ ತಿಂಗಳಲ್ಲಿ ICC ತಿಂಗಳ ಆಟಗಾರ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರು. ಭಾರತ ಈಗ 4 ಟ್ರಿಲಿಯನ್ ಆರ್ಥಿಕ ಶಕ್ತಿ ಎಂಬುದರ ಕುರಿತಾದ ಹೇಳಿಕೆಗಳನ್ನು ಗಮನಿಸಿ ಅಂತ 11ನೇ ಪ್ರಶ್ನೆ ಇದೆ. ನೋಡಿ, ಜಗತ್ತಿನ ಆರ್ಥಿಕತೆ, ಭಾರತದ ಆರ್ಥಿಕತೆ ಈಗ $4 ಟ್ರಿಲಿಯನ್ ಅಂದರೆ 333 ಲಕ್ಷ ಕೋಟಿ ರೂಪಾಯಿ ಆಗಿದೆ. ಜಗತ್ತಿನ 4ನೇ ಅತಿ ಶ್ರೀಮಂತ ಆರ್ಥಿಕತೆಯತ್ತ ಭಾರತ ದಾಪುಗಾಲು. ಸದ್ಯ ಭಾರತ 5ನೇ ಶ್ರೀಮಂತಿಕೆಯ ಆರ್ಥಿಕತೆಯ ರಾಷ್ಟ್ರ. 3 ಸರಿ ಇರೋದ್ರಿಂದ ಆಪ್ಷನ್ 3 ABC ಸರಿ ಇದೆ. 2015ರ ಬಳಿಕ ಕೇವಲ 8 ವರ್ಷಗಳಲ್ಲಿ ಸಮಗ್ರ ರಾಷ್ಟ್ರೀಯ ಉತ್ಪನ್ನ GDPಯ ಗಾತ್ರದಲ್ಲಿ ಭಾರತವನ್ನು ಹಿಂದಿಕ್ಕಿದ ರಾಷ್ಟ್ರಗಳು ಯಾವುವು? ಬ್ರೆಜಿಲ್, ಬ್ರಿಟನ್, ರಷ್ಯಾ 3 ಕೂಡ ಭಾರತವನ್ನು ಹಿಂದಿಕ್ಕಿವೆ, ಹಾಗಾಗಿ ಮೇಲಿನ ಎಲ್ಲವೂ ಸರಿ. ಪ್ರಸ್ತುತ ಭಾರತೀಯ ಷೇರು ಮಾರುಕಟ್ಟೆಯ ನಿಯಂತ್ರಣ ಮಂಡಳಿ ಸೆಬಿ ಅಂತ ಏನು ಕರಿತೀವಿ, ಅದರ ಅಧ್ಯಕ್ಷರು ಯಾರು? ಪ್ರಚಲಿತ ವಿದ್ಯಮಾನಗಳಿಂದ ಕೇಳಿರ್ತಕ್ಕಂಥ ಪ್ರಶ್ನೆ. ಮಾಧವಿ ಪುರಿ ಬುಚ್. ಇದಕ್ಕೆಲ್ಲ ನೀವು ನಮ್ಮ ಕರೆಂಟ್ ಅಫೇರ್ಸ್ ವಿಡಿಯೋಗಳನ್ನು ಫಾಲೋ ಮಾಡಬೇಕು.
ಅತಿ ಶೀಘ್ರದಲ್ಲಿ ನಿಮಗೆ ಈ ವರ್ಷದ ಪ್ರಚಲಿತ ವಿದ್ಯಮಾನಗಳು ಮೊದಲ 4 ತಿಂಗಳ ಪ್ರಚಲಿತ ವಿದ್ಯಮಾನಗಳ ವಿಡಿಯೋ ಸಿಗುತ್ತೆ, ಜನವರಿ ಟು ಏಪ್ರಿಲು. ಅದರಲ್ಲಿ ನೀವು ಅಪ್ಡೇಟನ್ನು ಪಡ್ಕೋಬೋದು. ಮಹಿಳಾ ಹಾಕಿ ಕ್ರೀಡೆಯಲ್ಲಿ 2021 ಮತ್ತು 2022ರಲ್ಲಿ ವರ್ಷದ ಗೋಲ್ ಕೀಪರ್ ಪ್ರಶಸ್ತಿಗೆ ಪಾತ್ರರಾದಂಥವರು ಸವಿತಾ ಪುನಿಯಾ, ಆಪ್ಷನ್ 1. RBIನಿಂದ ಆರ್ಥಿಕ ಒಳನೋಟಗಳ ಸಮೀಕ್ಷೆಯನ್ನು ಗಮನಿಸಿ. ಭಾರತೀಯ ರಿಸರ್ವ್ ಬ್ಯಾಂಕು ಇದಕ್ಕೆ ಚಾಲನೆಯನ್ನು ನೀಡಿದೆ. 2 ಮಹತ್ವದ ಸಮೀಕ್ಷೆಗಳನ್ನು ಪರಿಚಯ ಮಾಡಿದೆ. ಕುಟುಂಬಗಳ ಹಣದುಬ್ಬರ ನಿರೀಕ್ಷೆ ಸಮೀಕ್ಷೆಗೆ ಮತ್ತು ಗ್ರಾಹಕ ಆತ್ಮವಿಶ್ವಾಸದ ಸಮೀಕ್ಷೆ, ಈ 2 ಸಮೀಕ್ಷೆಗಳಾಗಿರ್ತವೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಹೇಳಿಕೆಗಳು ಕರೆಕ್ಟ್ ಇರೋದ್ರಿಂದ ಆಪ್ಷನ್ 1 ABC ಸರಿ ಇದೆ. ಪರೀಕ್ಷಾ ಅಕ್ರಮಕ್ಕೆ ಯಾವ ಸಂಸ್ಥೆಗಳು ಮಸೂದೆಯ ವ್ಯಾಪ್ತಿಗೆ ಒಳಪಡಲಿವೆ? 14ನೇ ಪ್ರಶ್ನೆ. ಸರಿಯಾದ ಉತ್ತರ ನೋಡಿ, ಕರ್ನಾಟಕ ಲೋಕಸೇವಾ ಆಯೋಗ KPSC, ಕರ್ನಾಟಕ ಹೈಕೋರ್ಟು, KEA, ರಾಜ್ಯದಿಂದ ಅನುದಾನ ಪಡೆಯುವ ವಿವಿಗಳು, ರಾಜ್ಯ ಸರ್ಕಾರ ಅಧಿಸೂಚಿಸಿದ ಯಾವುದೇ ಇತರೆ ಪ್ರಾಧಿಕಾರ, ಇವೆಲ್ಲ ಕೂಡ ಒಳಪಡ್ತವೆ. ಹಾಗಾಗಿ ಮೇಲಿನ ಎಲ್ಲವೂ ಸರಿ. ಆಪ್ಷನ್ 4 ಸರಿಯಾದ ಉತ್ತರ. ಗುಜರಾತ್ನ ಅಹಮದಾಬಾದ್ನಲ್ಲಿ ನವೆಂಬರ್ 21-22ರಂದು ಭಾರತದ ಜಾಗತಿಕ ಮೀನುಗಾರರ ಸಮ್ಮೇಳನ 2023 ನಡೆಯಿತು. ಮೀನುಗಾರಿಕಾ ಮತ್ತು ಜಲಕೃಷಿ ಸಂಪತ್ತಿನ ರಕ್ಷಣೆ ಎನ್ನುವ ಧ್ಯೇಯವಾಕ್ಯದಡಿ ಇದನ್ನು ನಡೆಸಲಾಗಿದೆ. ಇವೆರಡು ಹೇಳಿಕೆಗಳು ಸರಿ ಇದಾವ ತಪ್ಪಿದವ ಅಂತ ನೀವು ಗುರುತಿಸಬೇಕು. ಆಪ್ಷನ್ 3 2 ಹೇಳಿಕೆಗಳು ಕೂಡ ಸರಿಯಾಗಿವೆ. ದೇಶದ ಬೃಹತ್ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಇದರ ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಕಗೊಂಡ ಕನ್ನಡಿಗರನ್ನು ಗುರುತಿಸಿ. ವಿನಯ್ ಥೋನ್ಸ್ ಅವರು ಈ ಒಂದು ವ್ಯವಸ್ಥಾಪಕ ನಿರ್ದೇಶಕರಾಗಿ ಆಯ್ಕೆಯಾಗಿರ್ತಾರೆ. ಅಂತಾರಾಷ್ಟ್ರೀಯ ಮಹಿಳಾ ದೌರ್ಜನ್ಯ ವಿರೋಧಿ ದಿನವನ್ನು ನಾವು ಪ್ರತಿ ವರ್ಷ ನವೆಂಬರ್ 25ರಂದು ಆಚರಣೆ ಮಾಡ್ತೀವಿ. ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ವ್ಯಾಪ್ತಿಗೆ ಸಂಬಂಧಿಸಿದಂತೆ ದಿನಪತ್ರಿಕೆ ವಿತರಿಸುವವರಿಗೆ ಎಷ್ಟು ಲಕ್ಷ ಪರಿಹಾರ ಮೊತ್ತವನ್ನು ನೀಡಲಾಗುತ್ತೆ? 2 ಲಕ್ಷ ರೂಪಾಯಿ ಒಂದು ಅಪಘಾತವಾದಂಥ ಪರಿಹಾರ, 1 ಲಕ್ಷ ವೈದ್ಯಕೀಯ ಪರಿಹಾರ, ಎರಡೂ ಸರಿ. ಆಪ್ಷನ್ 3 ಸರಿಯಾದಂಥ ಉತ್ತರ ಇದಕ್ಕೆ. ಇತ್ತೀಚೆಗೆ ನಿಧನರಾದ ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ನ್ಯಾಯಮೂರ್ತಿಗಳು ಯಾರು? ಆಪ್ಷನ್ 1 ಫಾತಿಮಾ ಬೀವಿ. ಇದೇ ಮೊದಲ ಬಾರಿಗೆ 2023ರ ನವೆಂಬರ್ 25 ಮತ್ತು 26ರಂದು ಯಾವ ಶೀರ್ಷಿಕೆಯಡಿ ರಾಜಧಾನಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ತುಳುನಾಡಿನ ಸುಪ್ರಸಿದ್ಧ ಕಂಬಳ ಕ್ರೀಡೆಯನ್ನು ಆಯೋಜನೆ ಮಾಡಲಾಗಿತ್ತು? ಸರಿಯಾದ ಉತ್ತರ ಕಂಬಳ ನಮ್ಮ ಬೆಂಗಳೂರು ಅನ್ನೋ ಹೆಸರಿನಡಿ ಇದನ್ನು ಆಯೋಜನೆ ಮಾಡಲಾಗಿತ್ತು. ಫ್ರೂಟ್ಸ್, ರೈತರ ನೋಂದಣಿ ಮತ್ತು ಏಕೀಕೃತ ಫಲಾನುಭವಿ ಮಾಹಿತಿ ವ್ಯವಸ್ಥೆ ಅಂತ ಫ್ರೂಟ್ಸ್ ಅಂದರೆ ಕರ್ನಾಟಕದ ಯಾವ ಜಿಲ್ಲೆ ಇದರಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ? ಗದಗ ಜಿಲ್ಲೆ. ಬೆಂಗಳೂರಿನಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಸ್ಥಾಪನೆಯಾದಂಥ ವರ್ಷ 1978. 15ನೇ ಹಣಕಾಸು ಆಯೋಗವನ್ನು ರಚನೆ ಮಾಡಿದ್ದು ಯಾವಾಗ? 2017 27ನೇ ನವೆಂಬರ್. 2024ರ ಜನವರಿ 10ರಂದು ಇಂಡಿಯಾ AI ಶೃಂಗಸಭೆ ನಡೆದಂಥ ನಗರ ಬೆಂಗಳೂರು. 6 ಪಾಲಿಕಾ ವ್ಯಾಪ್ತಿಯಲ್ಲಿ ಸಂಚಾರಕ್ಕೆ ಒಂದೇ ಮಾದರಿಯ ಕಾರ್ಡ್ ಪರಿಚಯಿಸಲು ಯಾವ ರಾಜ್ಯ ಯೋಜನೆಯನ್ನು ರೂಪಿಸಿದೆ? ಕರ್ನಾಟಕ. ಸರಿಯಾದ ಉತ್ತರ. ನೀತಿ ಆಯೋಗ ಹೇಳುವಂತೆ ಜಾಗತಿಕವಾಗಿ ವಾರ್ಷಿಕವಾಗಿ ರಕ್ತಹೀನತೆಯಿಂದ ಮರಣ ಹೊಂದಿದ ತಾಯಂದಿರ ಸಂಖ್ಯೆ 11.5 ಲಕ್ಷ. ವಿಶ್ವ ಏಡ್ಸ್ ದಿನದ ಕುರಿತಾದಂಥ ಮಾಹಿತಿಗಳನ್ನು 29ನೇ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಎಲ್ಲ ಹೇಳಿಕೆಗಳು ಕೂಡ ಕರೆಕ್ಟ್ ಇದೆ. ವಿಶ್ವ ಆರೋಗ್ಯ ಸಂಸ್ಥೆ ಮೊದಲನೇ ಬಾರಿಗೆ 88ರ ಡಿಸೆಂಬರ್ 1ರಂದು ಈ ದಿನವನ್ನು ಆಚರಣೆ ಮಾಡಿತು. ಲೆಟ್ ಕಮ್ಯುನಿಟೀಸ್ ಲೀಡ್ಸ್, ಸಮುದಾಯಗಳು ಮುನ್ನಡೆಸಲಿ ಅನ್ನೋ ಹೆಸರಿನ ಧ್ಯೇಯವಾಕ್ಯದಲ್ಲಿ 2023ರ ಧ್ಯೇಯವಾಕ್ಯ ಇದಾಗಿತ್ತು. 96ರಲ್ಲಿ ವಿಶ್ವ ಏಡ್ಸ್ ದಿನದ ಕಾರ್ಯಾಚರಣೆಗಳ ಕುರಿತು ವಿಶ್ವ ಸಂಸ್ಥೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಎಲ್ಲ ಸರಿ ಇರೋದ್ರಿಂದ ಆಪ್ಷನ್ 4 ಸರಿಯಾದ ಉತ್ತರ ಅಂತ ಹೇಳ್ಬೋದು. ಈ ಕೆಳಗಿನವುಗಳನ್ನು ಗಮನಿಸಿ. ಪರಿಸರಕ್ಕೆ ಇಂಗಾಲದ ಡೈಆಕ್ಸೈಡ್ ಸೇರ್ಪಡೆ ಪ್ರಮಾಣವನ್ನು ತಗ್ಗಿಸಲು ಕ್ರಮ. 2030ರ ವೇಳೆಗೆ ಮರುಬಳಕೆ ಇಂಧನ ಬಳಕೆಯನ್ನು 3 ಪಟ್ಟು ಹಾಗೂ ಇಂಧನ ಕ್ಷಮತೆ ಕಾರ್ಯಕ್ರಮಗಳನ್ನು ಜಾರಿಗೆ ತರುವುದು. ಜಾಗತಿಕ ಹಸಿರುಮನೆ ಅನಿಲಗಳ ಹೊರಸೂಸುವಿಕೆ ಪ್ರಮಾಣದಲ್ಲಿ G20 ದೇಶಗಳ ಪಾಲು 80%. 116 ರಾಷ್ಟ್ರಗಳ ಸಹಮತ. ಮೇಲಿನ ಎಲ್ಲವೂ ಸರಿ. 30ನೇ ಪ್ರಶ್ನೆಗೆ ಆಯ್ಕೆ 4 ಸರಿಯಾದಂಥ ಉತ್ತರ. ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ವನ್ಯಜೀವಿಯೊಂದಕ್ಕೆ ಸ್ಮಾರಕ ನಿರ್ಮಿಸಲು ಯಾವ ರಾಜ್ಯ ಸರ್ಕಾರ ತೀರ್ಮಾನಿಸಿದೆ?
ಸರಿಯಾದ ಉತ್ತರ ನಮ್ಮ ಕರ್ನಾಟಕ ಸರ್ಕಾರ. ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯ ಒಟ್ಟು ಒಳ ಪಂಗಡಗಳನ್ನು ಗುರುತಿಸಿ 101 ಒಳ ಪಂಗಡಗಳನ್ನು ನಾವು ಕಾಣಬಹುದು. 33ನೇ ಪ್ರಶ್ನೆ ಹೇಳಿಕೆಗಳಿಗೆ ಸಂಬಂಧಪಟ್ಟಿದೆ. ಆಪ್ಷನ್ 3 ಸರಿಯಾದ ಉತ್ತರ. ಮುದ್ರಾ ಯೋಜನೆ ಅಡಿ ಸಾಲ ಮಂಜೂರು ಮತ್ತು ವಿತರಣೆಯಡಿ ಕರ್ನಾಟಕ ದೇಶದಲ್ಲಿ 3ನೇ ಸ್ಥಾನ ಪಡ್ಕೊಂಡಿದೆ. PM ಸ್ವನಿಧಿ ಯೋಜನೆ ಅಡಿ ಕರ್ನಾಟಕ 5ನೇ ಸ್ಥಾನವನ್ನು ಪಡ್ಕೊಂಡಿದೆ. ಸ್ಥಾಯಿ ಹಣಕಾಸು ಸಮಿತಿಯನ್ನು ಸ್ಥಾಪನೆ ಮಾಡಿದಂಥ ವರ್ಷ 1921. ಮಂಗಳ ಗ್ರಹದಲ್ಲಿ ರೋವರ್ ಅಪ್ಡೇಟ್ ಮಾಡಿದ ಮೊದಲ ಭಾರತೀಯ ಪ್ರಜೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದಂಥವರು. ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2. ಆಯ್ಕೆ 1 ಅಕ್ಷತಾ ಕೃಷ್ಣಮೂರ್ತಿಯವರು. ವಿಧಾನಸಭೆ ಚುನಾವಣೆಯಲ್ಲಿ 32 ವರ್ಷದ ಬ್ಯಾರೆಲ್ ವನೆನ್ಸಂಗ್ ಅತ್ಯಂತ ಕಿರಿಯ ಶಾಸಕಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಹಾಗಾದರೆ ಅವರು ಯಾವ ರಾಜ್ಯದವರು? ಸರಿಯಾದ ಉತ್ತರ ಮಿಜೋರಾಂ. ಯಾವ ಜನಪ್ರಿಯ ನೃತ್ಯವು ಯುನೆಸ್ಕೋದ ಮಾನವೀಯತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಪಟ್ಟಿಗೆ ಸೇರ್ಪಡಿಸಿದೆ? ಗುಜರಾತ್ನ ಗರ್ಬಾ. ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ನ ನೂತನ ಅಧ್ಯಕ್ಷರಾಗಿ ಭಾರತೀಯ ಮೂಲದ ಯಾರನ್ನು ನೇಮಕ ಮಾಡಲಾಗಿದೆ? ಡಾಕ್ಟರ್ ಸಮೀರ್ ಶಾ. ಸೂರ್ಯನ ಕೌತುಕ ಭೇದಿಸಲು ಇಸ್ರೋ ಕಳುಹಿಸಿದ ಇದೇ ಮೊದಲನೇ ಬಾರಿಗೆ ಸಂಪೂರ್ಣ ಫೋಟೋ ಸೆರೆ ಹಿಡಿದಂಥ ನೌಕೆ ಯಾವುದು? ಆದಿತ್ಯ L1. ನೀತಿ ಆಯೋಗದ ಕುರಿತಾದಂಥ ಕೆಲವೊಂದಿಷ್ಟು ಮಾಹಿತಿಗಳನ್ನು ಸ್ಟ್ಯಾಟ್ಸನ್ನು ಹಂಚ್ಕೊಂಡಿದ್ದಾರೆ. ಪ್ರಶ್ನೆಗೆ 4ನೇ ಆಯ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ಘಟನೆಗಳು ಮತ್ತು ಇಸ್ವಿಗಳನ್ನು ಕೊಟ್ಟಿದ್ದಾರೆ. ವಿದುರಾಶ್ವತ್ಥ, ಈಸೂರು ಹೋರಾಟ, ಶಿವಪುರ ಧ್ವಜ ಸತ್ಯಾಗ್ರಹ, ಅಂಕೋಲದ ಉಪ್ಪಿನ ಸತ್ಯಾಗ್ರಹ. ಇಸ್ವಿಗಳನ್ನು ಕೊಟ್ಟಿದ್ದಾರೆ. ಪಟ್ಟಿ 1 ಮತ್ತು ಪಟ್ಟಿ 8 ಹೊಂದಿಸಿ ಬರ್ಕೋಬೇಕು. ಸೊ ವಿದುರಾಶ್ವತ್ಥ 1939 ಮೊದಲನೇ ಆಯ್ಕೆ. ಅದಾದ ಮೇಲೆ ಈಸೂರು 1942, ಶಿವಪುರ 1938, ಅಂಕೋಲದ ಉಪ್ಪಿನ ಸತ್ಯಾಗ್ರಹ 1930. ಒಂದು ನೀರಿನ ಬಕೆಟ್ನಲ್ಲಿ ನೇರವಾದ ಸರಳನ್ನು ಓರೆಯಾಗಿ ಭಾಗಶಃ ಮುಳುಗಿಸಿದಾಗ ಅದು ಬಾಗಿದಂತೆ ಕಂಡುಬರುವುದಕ್ಕೆ ಕಾರಣ ಬೆಳಕಿನ ವಕ್ರೀಭವನ. ದೂರದೃಷ್ಟಿದೋಷ ಇರುವವರಲ್ಲಿ ವಸ್ತುವಿನ ಪ್ರತಿಬಿಂಬ ಉಂಟಾಗುವುದು ಯಾವ ಭಾಗದಲ್ಲಿ? ಅಕ್ಷಿಪಟಲದ ಹಿಂಭಾಗದಲ್ಲಿ. ಆವರ್ತ ಕೋಷ್ಟಕದ ಪಿತಾಮಹ ಎಂದು ನಾವು ಮೆಂಡಲಿವ್ ಅವ್ರನ್ನ ಕರಿತೀವಿ. ಕ್ಯಾನ್ಸರ್ ರೋಗ ಚಿಕಿತ್ಸೆಯಲ್ಲಿ ಬಳಸುವ ಜಡಾನಿಲ ರೆಡಾನ್ ಆಗಿದೆ. ಆಮ್ಲಗಳು ಲೋಹದೊಂದಿಗೆ ವರ್ತಿಸಿ ಬಿಡುಗಡೆ ಮಾಡಿರುವಂಥ ಅನಿಲ ಜಲಜನಕವಾಗುತ್ತೆ. ಇವುಗಳಲ್ಲಿ ಮನುಷ್ಯನ ದೇಹಕ್ಕೆ ಅತಿ ಹೆಚ್ಚು ಹಾನಿಯನ್ನು ಉಂಟು ಮಾಡುವಂತಹ ಕಿರಣ ಗಾಮಾ ಕಿರಣ. ಬೈ ಗಾಡ್ಸ್ ಡಿಕ್ರಿ ಕೃತಿಯ ಲೇಖಕರು ಯಾರು? ಕಪಿಲ್ ದೇವ್ ಅವರು. ಬ್ಯಾಚರ್, ಬಂಟಿಂಗ್, ಕ್ಯಾಚರ್ ಈ ಪದಗಳನ್ನು ಯಾವ ಕ್ರೀಡೆಯಲ್ಲಿ ಬಳಸಲಾಗುತ್ತೆ? ಬ್ಯಾಸ್ಕೆಟ್ಬಾಲ್. ಈ ಕೆಳಗಿನ ಯಾರನ್ನು ಹಳದಿ ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ? ಸ್ಯಾಮ್ ಪಿತ್ರೋಡಾ.